ಕರ್ತನ ಅತ್ಯಂತ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳು ಉಂಟಾಗಲಿ. ಕರ್ತನ ಮಹಾಕೃಪೆಯಿಂದ ಈ ದಿವಸ ಬ್ರದರ್ ಉಮೇಶ್ ಚಂದ್ರ ಹಾಗೂ ಸಹೋದರಿ ಮೇರಿ ಲಲಿತಾ ಅವರ ಕೊನೆಯ ಮಗಳು ಜೆನಿಫರ್ ಇವರ ಪರಿಶುದ್ಧ ವಿವಾಹವು ದಿನಾಂಕ 3/1/2025 ಬ್ರದರ್ ಕಿರಣ್ ಜಾನ್ ಡಿ ಕುನ್ನ ಹಾಗೂ ಸಿಸ್ಟರ್ ಪುಷ್ಪ ಕಿರಣ್ ಇವರ ಮೊದಲನೇ ಮಗ ರಕ್ಷಿತ್ ಜಾನ್ ಇವರೊಂದಿಗೆ ಚಿಕ್ಕಮಗಳೂರು ನಗರ ಕನಕಪುರದಲ್ಲಿ ನಡೆಯುವಂಥದ್ದು ತುಂಬ ಸಂತೋಷದ ಒಂದು ಕನಕ ಭವನದಲ್ಲಿ ನಡೆಯುವಂಥದ್ದು ತುಂಬ ಸಂತೋಷಕರವಾದಂಥ ಒಂದು ಸಂಗತಿಯಾಗಿದೆ. ಇದು ನಮ್ಮ ತಂದೆಯಾದ ದೇವರ ಮಹಾಕೃಪೆ ಎಂಬುದಾಗಿ ನಾನು ನೆನೆಸುವಂಥವನಾಗಿರ್ತೇನೆ. ಈ ನಮ್ಮ ಜೆನಿಫರ್ನ ಆಕೆಯ ಇನ್ನೊಂದು ಹೆಸರು ಶಿ ಈಸ್ ಕಾಲ್ಡ್ ಆಸ್ ಸೌಮ್ಯ ಎಂಬುದಾಗಿ ಆಕೆಯನ್ನು ಕರೀತಾರೆ. ಆಕೆಗೆ ಇನ್ನೊಂದು ಹೆಸರುಂಟು, ಆಕೆಯ ಹೆಸರು ಸೋನಿ ಎಂಬುದಾಗಿ. ಸೊ ಆಕೆಗೆ ಒಟ್ಟು 3 ಹೆಸರುಗಳು ಆಕೆಯನ್ನು ಇಲ್ಲಿ ಅವ್ರ ಮನೆಯಲ್ಲಿ ಕರೀತಾರೆ. ಮೊದಲನೇದಾಗಿ ಜೆನಿಫರ್ ಎಂಬುದಾಗಿ ಕರೀತಾರೆ, ಎರಡನೇದಾಗಿ ಸೌಮ್ಯ ಎಂಬುದಾಗಿ ಕರೀತಾರೆ, ಮತ್ತು ಮೂರನೇದಾಗಿ ಸೋನಿ ಎಂಬುದಾಗಿ ಆಕೆಯ ಹೆಸರನ್ನು ಕರೆಯುವಂಥವರಾಗಿದ್ದಾರೆ. ನಮಗೆಲ್ಲ ಜೆನಿಫರ್ ಎಂಬುದಾಗಿ ಕರೆದೆ ಅಭ್ಯಾಸ ಇಲ್ಲ, ನಮ್ಮೆಲ್ಲರಿಗೂ ಕೂಡ ಸೌಮ್ಯ ಎಂಬುದಾಗಿ ಕರೆದೆ ನಮಗೆ ಹೆಚ್ಚಿನ ಅಭ್ಯಾಸ ಉಂಟು. ಸೊ ಸೌಮ್ಯ ಬಗ್ಗೆ ಹೇಳಬೇಕೆಂದರೆ ಆಕೆ ತನ್ನ ಹೆಸರಿಗೆ ಆಕೆ ಅತ್ಯಂತ ಸೌಮ್ಯ ಸ್ವಭಾವದಳು. ಆಕೆ ತನ್ನ ಹೆಸರಿಗೆ ತಕ್ಕಂತೆ ಆಕೆ ಅತ್ಯಂತ ಸೌಮ್ಯ ಸ್ವಭಾವದಳು, ವೆರಿ ಕೂಲ್, ಕಾಮ್ ಆ್ಯಂಡ್ ಮೃದು ಸ್ವಭಾವದ ಹುಡುಗಿ ಸೌಮ್ಯ ಆಗಿದ್ದಾಳೆ. ಸೌಮ್ಯಳಿಗೆ ಈ ಒಂದು ಮೃದು ಸ್ವಭಾವ ಬರೋದಕ್ಕೆ ಕಾರಣ ಏನಂದರೆ ಆಕೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಆಕೆ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಯೇಸುವಿನ ಪ್ರೀತಿಯನ್ನು ತಿಳಿದಂತಹ ಒಬ್ಬಳು ಸಹೋದರಿಯಾಗಿದ್ದಾಳೆ. ಸೊ ಈ ಒಂದು ಕಾರಣದಿಂದ ಆಕೆ ಹೆಸರಿಗೆ ತಕ್ಕಂತೆ ನನಗೆ ತಿಳಿದ ಮಟ್ಟಿಗೆ ಆಕೆ ಸೌಮ್ಯ ಸ್ವಭಾವದ ಒಬ್ಬಳು ಹುಡುಗಿಯಾಗಿದ್ದಾಳೆ. ಮಾತ್ರವಲ್ಲ, ಆಕೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸೌಮ್ಯ ಬೆಳೆದಿರುವಂಥದ್ದು ಸಣ್ಣ ಹುಡುಗಿಯಾಗಿದ್ದಾಗಿಂದ ಆಕೆ ಬೆಳೆದಿರುವಂಥದ್ದು ಆಕೆ ಬ್ರದರನ್ ಅಸೆಂಬ್ಲಿಯ ಒಂದು ಪರಿಸರದಲ್ಲಿ ಮತ್ತು ಬ್ರದರನ್ ಅಸೆಂಬ್ಲಿಯ ಚೌಕಟ್ಟಿನಲ್ಲಿ ಬೆಳೆದಂಥ ಹುಡುಗಿ ನಮ್ಮ ಸಹೋದರಿ ಸೌಮ್ಯ ಆಗಿದ್ದಾಳೆ. ಮುಖ್ಯವಾಗಿ ಇನ್ನೊಂದು ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಆಕೆಯನ್ನು ಪರಿಚಯ ಮಾಡಿಸ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರ ಸೋದರ ಮಾಮ ಬ್ರದರ್ ರೂಬೆನ್ ಮೋಸಸ್ ಹಾಗೂ ಅವರ ತಂದೆ ತಾಯಿ ಅವರ ಮಾರ್ಗದರ್ಶನದಲ್ಲಿ ಆಕೆ ಬಹಳ ಭಕ್ತಿಯುಳ್ಳ ಮಗಳಾಗಿ ಬೆಳೆದಂಥವಳಾಗಿದ್ದಾಳೆ. ಮತ್ತು ಬ್ರದರ್ ರೂಬೆನ್ ಮೋಸಸ್ ಬಗ್ಗೆ ಹೇಳಬೇಕಾದ್ರೆ ಸೌಮ್ಯಳ ಆತ್ಮಿಕ ತಂದೆ ಎಂಬುದಾಗಿ ಕರಿಬೋದು, ತಪ್ಪಿಲ್ಲ. ಯಾಕೆಂದರೆ ಚಿಕ್ಕ ವಯಸ್ಸಿನಿಂದ ಸೌಮ್ಯ ಮತ್ತು ಜೆನೆಟ್ ಅವರಿಬ್ಬರನ್ನು ಕೂಡ ನಮ್ಮ ಸಹೋದರ ಸಭೆಗೆ ತಂದು ಅವರನ್ನು ವಾಕ್ಯದಲ್ಲಿ ಬೆಳೆಸಿದಂತಹ ಒಂದು ಕೀರ್ತಿ ನಮ್ಮ ಬ್ರದರ್ ರೂಬೆನ್ ಮೋಸಸ್ ಅವರಿಗೆ ಅದು ಸಲ್ತದೆ ಎಂಬುದಾಗಿ ನಾನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ನಾನು ಸೌಮ್ಯಳ ಬಗ್ಗೆ ನಾನು ಗಮನಿಸಿದ್ದೇನೆಂದರೆ ಆಕೆ ಯಾವಾಗಲೂ ನಮ್ಮ ಸಭೆಯ ಕಾರ್ಯಚಟುವಟಿಕೆಗಳಲ್ಲಿ ತನ್ನೇ ತಾನು ತೊಡಗಿಸಿಕೊಳ್ಳುವಂಥ ಒಬ್ಬಳು ಸಹೋದರಿಯಾಗಿದ್ದಾಳೆ. ಯಾವಾಗಲೂ ಕೂಡ ಅಷ್ಟೇ ನಮ್ಮ ಸಭೆಯ ಕಾರ್ಯಚಟುವಟಿಕೆಗಳಲ್ಲಿ ಆಕೆ ತನ್ನನ್ನೇ ತಾನು ತೊಡಗಿಸಿಕೊಳ್ಳುವಂಥ ಒಬ್ಬಳು ಸಹೋದರಿಯಾಗಿದ್ದಾಳೆ. ಮತ್ತು ಅದಲ್ಲದೆ ಕೂಡ ಅವಳು ಯಾವಾಗಲೂ ನಮ್ಮ ಸಭೆಗೆ ಬರುವಂಥ ಸಂದರ್ಭಗಳಲ್ಲಿ ಶಿ ಯೂಸ್ ಟು ಆಕ್ಯುಪೈ ದ ಫ್ರಂಟ್ ಸೀಟ್. ಯಾವಾಗಲೂ ಕೂಡ ಆಕೆ ಮುಂದುಗಡೆ ಹಾಕುತ್ತಿರುವ ಚೇರ್ನಲ್ಲಿ ಆಕೆ ಕುಳಿತುಕೊಂಡು ದೇವರ ವಾಕ್ಯವನ್ನು ಭಾಳ ಆಸಕ್ತಿಯಿಂದ ಆಲಿಸ್ತೇವೆ. ಅದನ್ನು ನಾನು ಗಮನಿಸಿದ್ದೇನೆ. ನಾವು ಆ ಸಭೆಯಲ್ಲಿ ನಾನು ಗಮನಿಸಿರುವಂಥದ್ದು ಆಕೆ ಯಾವಾಗಲೂ ಕೂಡ ಅಷ್ಟೇ ನಮ್ಮ ಸಭೆಯಲ್ಲಿ ಇರುವ ದಿನಗಳಲ್ಲಿ ಆಕೆ ಯಾವಾಗಲೂ ಫ್ರಂಟ್ ಸೀಟ್ನಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಅತ್ಯಾಸಕ್ತಿಯಿಂದ ಗಮನಿಸುತ್ತಿದ್ದಂಥ ಒಬ್ಬಳು ಸಹೋದರಿಯಾಗಿದ್ದಳು ಎಂಬುದಾಗಿ ನಾನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಈ ಒಂದು ಅದಲ್ಲದೆ ಕೂಡ ಇನ್ನೊಂದು ವಿಷಯ ನಾನು ಹೇಳಬೇಕು. ಏನಂದರೆ ಹೊಸ ವರ್ಷದ ಆಚರಣೆ ಸಂದರ್ಭಗಳಲ್ಲಿ
ಅಥವಾ ನಮ್ಮ ಚರ್ಚ್ ವತಿಯಿಂದ ಅನೇಕ ರಾಜ್ಯ ಮಟ್ಟದ ಸಮ್ಮೇಳನಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಯವನಸ್ಥರ ಕೂಟ ಆಗ್ಬೋದು, ಅಥವಾ ಸೆಕೆಂಡ್ ಲೈನ್ ಲೀಡರ್ಶಿಪ್ ಒಂದು ಸಮ್ಮೇಳನ ಆಗ್ಬೋದು. ಹೀಗೆ ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ನಾವು ಏರ್ಪಡಿಸಿದಾಗ ಆಕೆ ಎಲ್ಲ ಬಹಳ ಸಂಭ್ರಮದಿಂದ, ಸಡಗರದಿಂದ ಮತ್ತು ಅತ್ಯಾಸಕ್ತಿಯಿಂದ ಆಕೆ ನಮ್ಮ ಸಭೆಯ ಒಂದು ಕಾರ್ಯಗಳಲ್ಲಿ ಆಕೆ ಪಾಲ್ಗೊಳ್ತಾ ಇದ್ಲು. ಚರ್ಚ್ ಡೆಕೋರೇಷನ್ ಆಗ್ಬೋದು, ಅದನ್ನು ಒಳ್ಳೆ ಹಬ್ಬದ ರೀತಿಯಲ್ಲಿ ಜನವರಿ 28ರಿಂದ ಭಾಳ ಬ್ಯುಸಿ ಆಗ್ತಾ ಇದ್ಲು. ಚರ್ಚ್ ಡೆಕೋರೇಷನ್ ಆಗ್ಬೋದು, ಹೀಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಸಭೆ ಕಾರ್ಯಗಳಲ್ಲಿ ಬಹಳ ಅತ್ಯಾಸಕ್ತಿಯನ್ನು ತೋರಿಸುತ್ತಿದ್ದಂಥ ಒಬ್ಬಳು ಯವನಸ್ಥ ಹುಡುಗಿ ನಮ್ಮ ಸೌಮ್ಯ ಆಗಿದ್ದಾಳೆ. ಶಿ ವಾಸ್ ಗಿವಿಂಗ್ 100%, ನೋ ಡೌಟ್. ಆಕೆ ಸಭೆಯ ಎಲ್ಲ ಕಾರ್ಯಗಳಲ್ಲಿ ಆಕೆ 100% ಆಕೆ ಕೊಡ್ತಿದ್ಲು ಎಂಬುದಾಗಿ ನಾನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಎರಡನೇ ಒಂದು ಸೆಕೆಂಡ್ರಿ, ಬೇರೆ ಎಲ್ಲ ಅವಳ ಸ್ಟಡೀಸ್ ಅದು ಸೆಕೆಂಡ್ರಿ, ಮತ್ತು ಆಕೆಯ ಸ್ವಂತ ಕೆಲಸ, ಮನೆ ಕೆಲಸ ಇವೆಲ್ಲೂ ಕೂಡ ಸೆಕೆಂಡ್ರಿ. ಅದರ ಪ್ರಥಮ ಸ್ಥಾನವನ್ನು ಆಕೆ ಯಾವಾಗಲೂ ಸಭೆಯ ಕಾರ್ಯಚಟುವಟಿಕೆಗಳಲ್ಲಿ ಆಕೆ ಕೊಡ್ತಾ ಇದ್ದಳು ಎಂಬುದಾಗಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ದೇವರ ವಿಷಯದಲ್ಲಿ ಯಾರು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೋ, ದೇವರ ವಿಷಯದಲ್ಲಿ ಯಾರು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾರೋ, ಮತ್ತು ಯಾರು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಹೊಂದಿಕೊಂಡು ಆತನನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ಜೀವಿಸ್ತಾರೋ ಅಂಥವ್ರನ್ನ ದೇವರು ಆಶೀರ್ವದಿಸ್ತಾನೆ. ಇದನ್ನು ಇನ್ನೊಮ್ಮೆ ನಾನು ರಿಪೀಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾರ್ಯಾರು ದೇವರ ವಾಕ್ಯದ ನೆರಳಿನಲ್ಲಿ, ದೇವರ ವಾಕ್ಯದ ಕಾರ್ಯಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಳ್ತಾರೋ, ಅಥವಾ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನೇ ಹೊಂದಿಕೊಂಡು ಆತನನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ಯಾರು ನಡ್ಕೊಳ್ತಾರೋ ಅಂಥವರ ಜೀವಿತವನ್ನು ನಮ್ಮ ತಂದೆಯಾದ ದೇವರು, ಅವರ ಇಷ್ಟಾರ್ಥಗಳನ್ನು ನಮ್ಮ ತಂದೆಯಾದ ದೇವರು ನೆರವೇರಿಸುವಂಥವನು ಆಗಿದ್ದಾನೆ. ಗಾಡ್ ವಿಲ್ ಪೇ ಡಿವಿಡೆಂಡ್ಸ್ ಫಾರ್ ಇಟ್. ಅಂದರೆ ನಮ್ಮ ತಂದೆಯಾದ ದೇವರು ಆತನಲ್ಲಿ ಭಯಭಕ್ತಿ ಉಳ್ಳಂಥ ಮಕ್ಕಳಿಗೆ ಹಿ ವಿಲ್ ಪೇ ಡಿವಿಡೆಂಡ್ಸ್ ಎಂಬುದಾಗಿ ಹೇಳುವಾಗ ಆತನು ಲಾಭಾಂಶವನ್ನು ಆತನು ತಂದು ಕೊಡುವಂಥವನು ಆಗಿದ್ದಾನೆ. ತಂದೆಯಾದ ದೇವರು ನಮ್ಮ ಸೌಮ್ಯಳ ಜೀವಿತದಲ್ಲಿ ಕೂಡ ಆತನು ಆಶೀರ್ವಾದವನ್ನು ಮಾಡಿರೋದು ಮಾತ್ರವಲ್ಲ, ಜೊತೆಗೆ ಲಾಭಾಂಶವನ್ನು ಆಕೆಗೆ ತಂದುಕೊಟ್ಟಿದ್ದಾನೆ. ಯಾಕೆಂದರೆ ಆಕೆ ಕುವೆಂಪು ಯೂನಿವರ್ಸಿಟಿ BSc ನರ್ಸಿಂಗ್ನಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಆಕೆ ಉತ್ತೀರ್ಣಳಾಗುವಾಗೆ ತಂದೆಯಾದ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ಇದು ಯಾಕೆಂಬುದಾಗಿ ಹೇಳುವಾಗ ಶಿ ವಾಸ್ ಒಬಿಡಿಯಂಟ್ ಟು ಗಾಡ್. ಸಭೆಯ ಕಾರ್ಯಗಳಲ್ಲಿ ತಮ್ಮನ್ನು ಶಿ ವಾಸ್ ಗಿವಿಂಗ್ 100%, ಈಗಾಗಲೇ ಹೇಳಿದಂತೆ. ಸೊ ಈ ಒಂದು ಕಾರಣದಿಂದ ತಂದೆಯಾದ ದೇವರು ಆಕೆಯ ಜೀವಿತದಲ್ಲಿ ಒಂದು ಬಹುದೊಡ್ಡ ಲಾಭಾಂಶವನ್ನು ತಂದುಕೊಟ್ಟಿದ್ದಾನೆ ಎಂಬುದಾಗಿ ನಾನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಸೌಮ್ಯಗೆ ಒಂದೇ ಒಂದು ಆಸೆ ಇತ್ತು. ಅದೇನೆಂದರೆ, ಬೆಳಿಗ್ಗೆ ನಮ್ಮ ಸೋದರ ಉಮೇಶ್ ಅವರು ಸಾಕ್ಷಿಯನ್ನು ಕೊಡಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಆಕೆ 9ನೇ ತರಗತಿ ಓದುತ್ತಿದ್ದಂಥ ಸಮಯದಲ್ಲಿ ಆಕೆ ತನ್ನ ತಾಯಿಗೆ ಹೇಳ್ತಾ ಇದ್ಲಂತೆ, ನಾನು ಹೊರದೇಶಕ್ಕೆ ಹೋಗಬೇಕು, ನಾನು ಹೊರದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋವಂಥ ಸಂಗತಿಯನ್ನು ಆಕೆ ತನ್ನ ತಾಯಿಯ ಜೊತೆಯಲ್ಲಿ ಹಾಗಾಗಿ ಅದನ್ನು ಹೇಳ್ತಾ ಇದ್ರು ಎಂಬುದಾಗಿ ಬ್ರದರ್ ಉಮೇಶ್ ಅವರು ಹೇಳಿದ್ದಾರೆ. ಸೊ ಅದೇ ರೀತಿಯಲ್ಲಿ ಕೂಡ ತಂದೆಯಾದ ದೇವರು ಆಕೆಯ ಒಂದು ಆಶೆಯನ್ನು ಆತನು ನೆರವೇರಿಸಿದ್ದಾನೆ. ಸೌಮ್ಯಳ ಜೀವಿತದಲ್ಲಿ ತಂದೆಯಾದ ದೇವರು ಆಕೆಯ ಆಶೆಯನ್ನು ನೆರವೇರಿಸಿದ್ದಾನೆ ಎಂಬುದಾಗಿ ನಾನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಎಲ್ಲ ಕಾರ್ಯಗಳು ಹೇಗಾಯಿತು? ವೈ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ಡ್? ವೈ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್ಡ್? ಬಿಕಾಸ್ ಶಿ ವಾಸ್ ಇನ್ವಾಲ್ವ್ಡ್. ಶಿ ವಾಸ್ ಇನ್ವಾಲ್ವ್ಡ್ ವಿತ್ ದ ಹೆವೆನ್ಲಿ ಫಾದರ್. ಅವರು ನಮ್ಮ ತಂದೆಯಾದ ದೇವರ ಕಾರ್ಯಚಟುವಟಿಕೆಗಳಲ್ಲಿ ಆಕೆ ತನ್ನನ್ನೇ ತಾನು ತೊಡಗಿಸಿಕೊಂಡಿದ್ದ ಕಾರಣ ದೇವರು ಈ ರೀತಿಯಾಗಿ ಆಕೆಯನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, 1 ತಿಮೋಥೆ 4ನೇ ಅಧ್ಯಾಯ 8ನೇ ವಚನ. 1 ತಿಮೋಥೆ ಚಾಪ್ಟರ್ 4 ವರ್ಸ್ 7 and 8 ಅಲ್ಲಿ ಬರೆದಿರೋದೇನೆಂದರೆ, ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೊ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನಕರವಾದುದು, ಅದಕ್ಕೆ ಇಹಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಎಂತಹ ಒಂದು ಅದ್ಭುತವಾದಂಥ ವಾಕ್ಯ ಇದಾಗಿದೆ. ಇಲ್ಲಿ ಕುಳಿತಿರೋ ಎಲ್ಲರಿಗೂ ಕೂಡ ದಾನವೇ ಆಗ್ತಿದೆ. ದೇವಭಕ್ತಿಯ ವಿಷಯದಲ್ಲಿ ಸಾಧನೆಯನ್ನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗಿದೆ. ಆದರೆ ಭಕ್ತಿಯಾದರೂ
ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನಕರವಾದುದು. ಅದಕ್ಕೆ ಇಹಪರಗಳಲ್ಲಿ ಜೀವ ವಾಗ್ದಾನ ಉಂಟೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಇಹಪರಗಳಲ್ಲಿ ಜೀವ ವಾಗ್ದಾನ ದೊರೆಯಬೇಕಾದರೆ ಮುಖ್ಯವಾಗಿ ಯೇಸು ಕ್ರಿಸ್ತನನ್ನು ನಂಬಬೇಕು. ನನ್ನ ಪ್ರೀತಿಯ ದೇವಜನರೇ, ಇಲ್ಲಿ ಕುಳಿತಿರುವಂಥ ಎಲ್ಲ ಜನರಿಗೂ ನಾನು ತಿಳಿಸುವುದೇನೆಂದರೆ, ನಿಮಗೆ ಇಹಪರಗಳಲ್ಲಿ ಜೀವ ವಾಗ್ದಾನ ನಿಮಗೆ ಬೇಕಾ? ನೀವು ಇಹಪರಗಳಲ್ಲಿ ನೀವು ಜೀವ ವಾಗ್ದಾನವನ್ನು ಅನುಭವಿಸಬೇಕಾ? ಒಂದೇ ಒಂದು ಕಾರ್ಯನ ಮಾಡ್ರಿ, ಏನಂದರೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಾಗ ಮತ್ತೆ ಭಕ್ತಿಯಲ್ಲಿ ಸಾಧನೆ ಮಾಡಿದಾಗ ಖಂಡಿತವಾಗಿ ದೇವರ ವಾಕ್ಯ ತಿಳಿಸುವುದೇನೆಂದರೆ, ನಿಮಗೆ ಇಹಪರಗಳಲ್ಲಿ ಜೀವ ವಾಗ್ದಾನ ಉಂಟು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವುದಾಗಿದೆ. ಯಾವನಾದ್ರೂ ಊಟ ಮಾಡ್ದಲ್ಲೇ ಇರ್ಬೇಕು. ಯೇಸು ನಿನ್ನಾಮ ಕೊಂಡಾಡುವೆ, ನಾನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನಾನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ದೇವಾದಿ ದೇವನಾಗಿ ಸರ್ವವೈಭವದೋಳ್ ವಾಸಿಸಿದೆ, ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದಿ. ದೇವಾದಿ ದೇವನಾಗಿ ಸರ್ವವೈಭವದೋಳ್ ವಾಸಿಸಿದಿ, ದೇವದೂತರು ಕೊಂಡಾಡಿದಾಗ್ಯೂ ನಂಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು, ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನು ಎಷ್ಟಾಗಿ ಹಸಿದು ಬಾಯಾರಿ ನಂಗಾಗಿ ತಾಳಿಕೊಂಡಿ. ಅತ್ಯಂತ ಪ್ರಿಯ ಯೇಸು, ಕ್ರೂಜೆಯ ಮೇಲ್ನನಗಾಗಿ ಸ್ವಪ್ರಾಣವನರ್ಪಿಸಿದೆ, ಕಡು ಪಾಪಿನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದೆ. ಕ್ರೂಜೆಯ ಮೇಲ್ನನಗಾಗಿ ಸ್ವಪ್ರಾಣವನರ್ಪಿಸಿದೆ, ಕಡು ಪಾಪಿನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದೆ. ಅತ್ಯಂತ ಪ್ರಿಯ ಯೇಸು, ಕ್ರೂರ ಹಿಂಸೆಯಿಂದ ಸತ್ತು ಸಮಾಧಿ ಸೇರಿದಿನಿ, ಜಯ ವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದೆ. ಕ್ರೂರ ಹಿಂಸೆಯಿಂದ ಸಮಾಧಿ ಸೇರಿದಿನಿ, ಜಯ ವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದೆ. ಅತ್ಯಂತ ಪ್ರಿಯ ಯೇಸು, ನಿನ್ನಾಮ ಕೊಂಡಾಡುವೆ, ನಾನೆಷ್ಟಾಗಿ ಪ್ರೀತಿಸಿದೆ, ನಾನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು. ನಾವು ಆನಂದವಾದ ಜೀವಿತ ಪಡೆದುಕೋ ಆತ್ಮವೇ, ಸಾಂಗ್ ನಂಬರ್ 3. ಆನಂದವಾದ ಜೀವಿತ
ಪಡೆದುಕೋ ಆತ್ಮವೇ, ನೀನು ದೇವರ ರಾಜ್ಯಕ್ಕೆ ಸೇರುವಿ ನಿಶ್ಚಯ. ದೇವರ ವಾಕ್ಯ ತಿಳಿಸೋದ್ರಂದ್ರೆ ಶುದ್ಧತೆ, ಪ್ರೀತಿ, ನಂಬಿಗಸ್ತಿಕೆ ಇವುಗಳನ್ನ ಧರಿಸಿಕೊಂಡು ಯೇಸು ಕ್ರಿಸ್ತನ ಆರಾಧಕರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥ. ಹೌದು, ಕ್ರಿಸ್ತಿಯ ಜೀವಿತದಲ್ಲಿ ಶ್ರೇಷ್ಠವಾದ ಹೋರಾಟವನ್ನು ಮಾಡಬೇಕು. ಯಾರೇ ಆಗಿರಲಿ, ಯೇಸು ಕ್ರಿಸ್ತನ ವಿಷಯದಲ್ಲಿ, ಆ ದೇವರ ವಿಷಯದಲ್ಲಿ ನಾವು ಶ್ರೇಷ್ಠವಾದ ಹೋರಾಟವನ್ನು ಮಾಡಿದರೆ ಖಂಡಿತವಾಗಿ ದೇವರು ನಮ್ಮ ಎಲ್ಲ ಕಾರ್ಯಗಳನ್ನು ಆತನು ಸಫಲ ಮಾಡುವಂಥವನಾಗಿದ್ದಾನೆ. ಹೋರಾಡದೇ ಇದ್ದರೆ, ನಮ್ಮ ಕ್ರಿಸ್ತಿಯ ಜೀವಿತದ ಸೈತಾನನ ವಿರುದ್ಧ ನಾವು ಹೋರಾಡದೇ ಹೋದರೆ ನಮಗೆ ಖಂಡಿತವಾಗಿ ನಮಗೆ ಜಯ ಸಿಗೋದಿಲ್ಲ, ನಮಗೆ ಯಶಸ್ಸು ಸಿಗೋದಲ್ಲ. ನಾವು ಒಟ್ಟಾರೆ ದೈವ ಭಕ್ತಿಯ ವಿಷಯದಲ್ಲಿ ಸಾಧನೆಯನ್ನು ಮಾಡೋದಾದರೆ ನಮ್ಮ ತಂದೆಯಾದ ದೇವರು ಎಲ್ಲ ವಿಷಯಗಳಲ್ಲಿ ಆತನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಇಹ ಪರಗಳಲ್ಲಿ ಜೀವ ವಾಗ್ದಾನವನ್ನು ಆತನು ಅನುಗ್ರಹಿಸುವ ಆತನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವ್ರು ನಾವಾಗಿದ್ದಾರೆ. ಸೌಮ್ಯ, ದಿನಾಂಕ 3/1/2025 ದೇವರ ಮಹಾಕೃಪೆಯಿಂದ ನಿಮ್ಮ ವಿವಾಹವು ರಕ್ಷಿತ್ ಜಾನ್ ಇವರೊಂದಿಗೆ ಅದು ನಡೆಯುವಂಥದ್ದಾಗಿದೆ. ನಮ್ಮ ದೇವರ ಈ ವಿವಾಹ ಎನ್ನುವಂಥದ್ದು ಅದು ಏನೆಂಬುದಾಗಿ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ವಿವಾಹ ಎನ್ನುವಂಥದ್ದು ಅದು ಇಟ್ ಈಸ್ ನಾಟ್ ಸದಾ ನಮ್ಮನ್ನು ನಮ್ಮ ನಡೆಸುವಂಥ ನಮ್ಮ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಈ ವರ್ಷದ ಈ ಮೊದಲನೇ ದಿನದಲ್ಲಿ ಕರ್ತನೇ, ನಿನ್ನ ಸನ್ನಿಧಿಯಲ್ಲಿ ಬಂದು ಕರ್ತನೇ ನಿನಗೆ ಸ್ತುತಿಸುವಾಗೂ ಗಣಪಡಿಸುವಾಗೂ ನಮ್ಮ ನಡೆಸಿದ ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಹಗಲಿರಲು ನಮ್ಮ ಜೊತೆಗಾನಾಗಿ ನಮ್ಮನ್ನು ಕಾಪಾಡುವಂಥ ಸತ್ಯದೇವರು ನಿತ್ಯ ಜೀವ ನೀನಾಗಿದ್ದೆ ಕರ್ತನೇ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ನೀನು ಮಾಡಿ ಉಪಕಾರ ಅಪಾರವಾದದ್ದು, ವರ್ಣಿಸಲು ಅಸಖ್ಯವಾದ ಉಪಕಾರ ನಮ್ಮ ಜೀವಿತಗಳಲ್ಲಿ ಅನುದಿನವೂ ಮಾಡುತ್ತಾ ಬಂದಿದೆಯಲ್ಲ ಕರ್ತನೇ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಹೌದು ಕರ್ತನೇ, ನಿನ್ನ ಆತ್ಮನ ಮೂಲಕ ನಮ್ಮ ನಡೆಸುವ ಆತನು ನೀನು ಕರ್ತನೇ. ನೀನು ಹೇಳಿದಂತೆ ನಿನ್ನ ಆತ್ಮನನ್ನು ಕಳಿಸಿಕೊಟ್ಟಿದ್ದಿ ಕರ್ತನೇ. ಹೌದು ಕತ್ತ, ಆತನ ನಮ್ಮನ್ನು ಎಚ್ಚರಿಸಿ ನಮ್ಮ ನಡೆಸುವ ಆತನ ಆಗಿದ್ದಾನೆಲ್ಲ ಕರ್ತನೇ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಹೌದು ಕತೆ, ಈ ವರ್ಷದ ಮೊದಲನೇ ದಿನದಲ್ಲಿ ಕರ್ತನೇ, ಹೌದು ಕತೆ, ನಾವು ನಿನ್ನ ಸನ್ನಿಧಿಯಲ್ಲಿರುವ ಕರ್ತನೆ ವಾಕ್ಯವನ್ನು ಕೊಡುವಂಥ ದೇವರು, ನಡೆಸುವಂಥ ದೇವರು ನೀನಾಗಿದ್ದಿ ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದು ಕತೆ, ಈ ಸಹೋದರರು ಕರ್ತನೆ, ಸಹೋದರ ಈ ಕುಟುಂಬದವರು ಕರ್ತನೆ ನಮ್ಮನ್ನು ಕರ್ತನೆ ಪ್ರಾರ್ಥನೆಗಾಗಲಿ ಸೇರಿಸ್ತಕ್ಕಾಗಿ ಸ್ತೋತ್ರ ಕರ್ತನೆ. ಅನ್ಯ ಜನರ ಮಧ್ಯೆಯಲ್ಲಿ ಕುಟುಂಬವನ್ನು ನಡೆಸ್ತಾ ಬಂದಿದ್ದೀವಿ ಕರ್ತನೆ. ಹೌದು ಕರ್ತನೆ, 3ನೇ ತಾರೀಕು ಮದುವೆ ಇದೆ, 2ನೇ ತಾರೀಕು ಎಂಗೇಜ್ಮೆಂಟ್ ಇದೆ ಕರ್ತನೆ. ಅದಕ್ಕೆ ಬರುವ ಪ್ರಯಾಣದಲ್ಲಿ ಎಲ್ಲೊಟ್ಟಿಗೆ ನೀನು ಇದ್ದು ನಡೆಸ್ಕತೆ, ಎಲ್ಲ ಭಕ್ತರೊಟ್ಟಿಗೆ ಕರ್ತನೆ ಅವ್ರ ಜೊತೆಗಾನಾಗಿ ಪ್ರಯಾಣದಲ್ಲಿ ಪ್ರಯಾಣದಲ್ಲಿ ಸುರಕ್ಷೆಯಿಂದ ಪಾಲಿಸ್ಕೊಟ್ಟು ನಡೆಸ್ಕತ್ತನೆ. ಅದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸುವಾಗಲಿ ಸೇರಿ ಬರೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ವಾಕ್ಯದ ನಳಿಗೆ ನಾವು ಹೋಗುವಾಗ ಅವ್ರ ಕರ್ತನೆ ವಾಕ್ಯವನ್ನು ಹೇಳತಕ್ಕಂಥ ಈಗಾಗಲೇ ಸಿದ್ಧಪಡಿಸಿದ ಕರ್ತನೆ. ವಾಕ್ಯವು ನಿನ್ನದು ಕರ್ತನೆ. ಸತ್ಯವಾಕ್ಯವನ್ನು ನಾವು ತಿಳಿದುಕೊಳ್ಳುವಾಗ ನಾವು ನಮ್ಮಲ್ಲಿ ಮನನ ಮಾಡಿಕೊಂಡು ಆಲೋಚಿಸಿ ಅದನ್ನು ಗ್ರಹಿಸಿಕೊಳ್ಳುವ ಹಾಗೆ ನಮ್ಮ ನಡೆಸಬೇಕಾಗಿ ಬೇಡ್ತೇವೆ ಕರ್ತನೆ. ಅಲ್ಲದೆ ನಮ್ಮ ಅನುದಿನದ ಜೀವಿತಗಳಲ್ಲಿ ಅದು ಅಳವಡಿಸಿಕೊಂಡು ಅದಕ್ಕೆ ಕೆಲವು ಆತ್ಮನನ್ನು ನಿನ್ನ ಬಳಿಗೆ ತರುವ ಸಾಧನವಾಗಿ ನಮ್ಮನ್ನು ಉಪಯೋಗಿಸಿಕೊಡ್ತಾನೆ. ಈ ಕುಟುಂಬವನ್ನು ಅನ್ಯ ಜನರ ಬಿಟ್ಟು ನಡೆಸಿದ್ದಲ್ಲದೆ ಕರ್ತನೆ, ಅವರ ಕತೆ ಮದುವೆ ಕಾರ್ಯವನ್ನು ನಂಬಿಕೊಂಡಿರುವಾಗಲೂ ಕರ್ತನೆ, ಅವರು ಹೋಗೋಣ ಬರಲಿ ಪ್ರಯಾಣ ಸುರಕ್ಷೆಯಿಂದ ಪಾಲಿಸಿಕೊಟ್ಟು ಕರ್ತನೆ, ಅವ್ರ ಕತೆ ಮಾಡಿದ ಉಪಕಾರ ಸ್ಮರಿಸುವಾಗ ಅವರನ್ನು ನಡೆಸ್ತಿದ್ದೆಲ್ಲ ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ಸಮಯ ನಿನ್ನ ಕೈಲಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ಕರ್ತರಕ್ಷಣಾ ದೇಶಕ್ರಿಸ್ತ ಒಂದೇ ಹೆಸರಲ್ಲಿ ಸಲ್ಲಿಸಿದ್ದೇನೆ ಸ್ವಾಮಿ. ಥ್ಯಾಂಕ್ ಯು ಬ್ರದರ್. ಈಗ ದೇವರ ವಾಕ್ಯವನ್ನು ಆಲಿಸುವಂಥ ಸಮಯ. ನಮ್ಮ ಬೇತಲ್ ಸಭೆಯ ಸಭಾ ಹಿರಿಯರು, ನಮ್ಮ ಸಹೋದರರಾದಂಥ ಸಹೋದರ ಅರ್ಶಣ್ಣನವರು ಈಗ ದೇವರ ವಾಕ್ಯವನ್ನು ಹಂಚಲಿದ್ದಾರೆ. ಓವರ್ ಟು ಅಶೋಕ್. ಭಾಳ ಮುಖ್ಯವಾದಂಥ ಘಟ್ಟ. ದೇವರನ್ನು ಸ್ತುತಿಸುವಂಥದ್ದು, ಪ್ರಾರ್ಥಿಸುವಂಥದ್ದು, ಆತನ ಜೀವುಳ್ಳ ವಾಕ್ಯವನ್ನು ಆಲಿಸುವಂಥದ್ದು ಅದು ಭಾಳ ಪ್ರಾಮುಖ್ಯ. ಮನುಷ್ಯರಿಗೆ ನಮ್ಮ ದೈಹಿಕವಾದಂಥ ಆಹಾರಕ್ಕಿಂತಲೂ ಆತ್ಮಿಕವಾದಂಥ ಮನ್ನ ಅದು ಭಾಳ ಅವಶ್ಯ. ಈಗ ದೇವರ ವಾಕ್ಯವನ್ನು ಕೇಳುವಂಥ ಸಮಯ.
ದೇವರ ವಾಕ್ಯಕ್ಕೋಸ್ಕರವಾಗಿ ನಮ್ಮ ಸಭಾ ಹಿರಿಯರಾದಂಥ ಸುರೇಂದ್ರನವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ಳಿ. ನಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಾನದಲ್ಲಿ ಮೌನವಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಅರ್ಪಿಸೋಣ. ನಮ್ಮನ್ನು ಭಾಳ ಪ್ರೀತಿ ಮಾಡಿ ನಮ್ಮ ತಂದೆ ಆ ದೇವರೇ ಕರ್ತನ, ನಾವಿಗೆ ಸ್ವಲ್ಪ ಸಮಯ ಹೊತ್ತು ಕರ್ತನ ನಿಮ್ಮ ಒಂದು ಸನ್ನಿಧಾನ ಬರುವಾನಿ ಕೊಟ್ಟಂಥ ಕೃಪೆಗಾಗಿ ನಾವು ಸ್ತೋತ್ರವನ್ನು ಅರ್ಪಿಸೋರಾಗಿದ್ದೇವೆ. ಬೆಳಗಿಂದ ಇಲ್ಲಿವರೆಗೂ ಕರ್ತನ ನಮ್ಮನ್ನು ಕಾದು ಕಾಪಾಡಿದ್ರಿ. ಹೊಸ ವರ್ಷವನ್ನು ನೋಡುಕಾವಾನೆ ಮಾಡಿದ್ರಿ ಅಲ್ಲ, ಅದಕ್ಕಾಯ್ತು ಸ್ವಾಮಿ. ನಮ್ಮ ಜೀವಿತ ಕಾಲದಲ್ಲಿ ಕರ್ತನ ನಾವು ನೂತನ ಸ್ವಭಾವನೆ ಹೊಂದಿದಂಥ ಮಕ್ಕಳಾಗಿ ಹೊಸಬರಾಗಿ ದೇವರ ಆತ್ಮನ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಜ್ಞಾನ ಬುದ್ಧಿಯನ್ನು ಕೊಡಬೇಕೆಂದ ಪ್ರಾರ್ಥಿಸರಾಗಿದ್ದೇವೆ. ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಕರ್ತನೆ ದೇವರ ಕಾರ್ಯಗಳನ್ನೇ ಮಾಡುವಂಥ ಆ ಜ್ಞಾನ ಬುದ್ಧಿಯನ್ನು ಕೊಡಬೇಕೆಂದ ಪ್ರಾರ್ಥಿಸರಾಗಿದ್ದೇವೆ. ಯಾಕೆಂದರೆ ಕರ್ತನೆ ಎಲ್ಲವನ್ನು ತಿಳಿದಂಥ ದೇವಾದಿದೇವ ನೀವಾಗಿದ್ದೀರಿ, ಅದಕ್ಕಾಯ್ತು ಸ್ವಾಮಿ. ಹೌದು ಕರ್ತನೆ, ಅದಕ್ಕೋಸ್ಕರ ಕರ್ತನೆ ಜಗದೋತ್ಪತ್ತಿ ಮುಂಚಿತವಾಗಿ ನಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಂಥ ದೇವಾದಿದೇವ ನೀವಾಗಿದ್ದೀರಲ್ಲ, ಅದಕ್ಕಾಯ್ತು ಸ್ವಾಮಿ. ನಮ್ಮ ಜೀವಿತವನ್ನು ನಾವು ನೋಡುವುದಾದರೆ ಕರ್ತನೆ, ನಾವು ಹುಟ್ಟಿದಾರ್ಮಿಂದ ಪಾಪಿಗಳಾಗಿ ಕರ್ತನೆ ಪಾಪದಲ್ಲಿ ಬಿದ್ದು ಪಾಪದಲ್ಲೇ ಸಾಯಬೇಕಾಯಿತು. ಅಂಥ ಪಾಪಿಗಳಂತ ನಮ್ಮನ್ನು ನೀವು ಕರುಣಿಸಿ ಕಟಾಕ್ಷಿಸಿ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಆರಿಸಿಕೊಂಡು ಕಡೆ ವರ್ಷವೆಲ್ಲ ನಮ್ಮನ್ನು ಕಾದು ಕಾಪಾಡಿ ಮತ್ತೊಂದು ವರ್ಷಕ್ಕೆ ಕಾಲಿಡುವ ಮಾಡಿದ್ರಿ, ಅದಕ್ಕಾಯ್ತು ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ ಕೂಡಿ ಬಂದಿರುವಂಥ ಉದ್ದೇಶವನ್ನು ಬಲ್ಲಂಥ ದೇವರು ನೀವಾಗಿದ್ದೀರಿ, ಅದಕ್ಕಾಯ್ತು ಸ್ವಾಮಿ. ನಡೆಯುವಂಥ ಕಾರ್ಯಗಳಲ್ಲಿ ಕರ್ತನೆ ನಾವೆಲ್ಲರೂ ಕರ್ತನೆ ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸಿದ ಮಕ್ಕಳಾಗಿ ಮನಪೂರ್ವಕವಾಗಿ ಕರ್ತನೆ ದೇವರನ್ನೇ ಕೊಂಡಾಡುತ್ತಾ ದೇವರನ್ನೇ ಘನಪಡಿಸುತ್ತಾ ಈ ಕಾರ್ಯದಲ್ಲಿ ಕರ್ತನೆ ಭಾಗಿಗಳಾಗುವಾಗಿ ನೀವು ಕೊಟ್ಟಂಥ ಕೃಪೆಗಾಯ್ತು ಸ್ವಾಮಿ. ವಿಶೇಷವಾಗಿ ಥ್ಯಾಂಕ್ಸ್ ಗಿವಿಂಗ್ ಅನ್ನೋ ಸಂಗತಿಯಲ್ಲಿ ಕರ್ತನೆ ವಿಶೇಷವಾಗಿ ನೀವೇ ಕರುಣಿಸಬೇಕೆಂಬ ಪ್ರಾರ್ಥಿಸುವರಾದ ನಾವೆಲ್ಲರೂ ಕರ್ತನೆ ದೇವರಿಗೆ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ಸಲ್ಲಿಸುತ್ತಾ ದೇವರ ಮಕ್ಕಳಾಗಿ ನಮ್ಮ ನಡೆಯ ಮಾಡಬೇಕೆಂಬ ಪ್ರಾರ್ಥಿಸುವರಾದ್ವಿ. ಎರಡು ಕುಟುಂಬವನ್ನು ಸಹ ಕೈಗೊಪ್ಪಿಸ್ಕೊಂಡು ನಾ ಇದ್ದೇನೆ. ಜೆನಿಫರನ್ನು ಸಹ ಕೈಗೊಪ್ಪಿಸ್ಕೊಂಡು ನಾ ಇದ್ದೇನೆ. ರಕ್ಷಿತನನ್ನು ಸಹ ಕೈಗೊಪ್ಪಿಸ್ಕೊಂಡು ನಾ ಇದ್ದೇನೆ. ಅವರಿಬ್ಬರನ್ನು ಆಶೀರ್ವದಿಸಿ ಬಲಪಡಿಸಿ ದೇವರ ಮಕ್ಕಳಾಗಿ ಕರ್ತನೆ ದೇವರ ಮಹಿಮೆಗಾಗಿ ಅವರು ಜೀವಿಸುವಾಗ ನಡೆಯ ಮಾಡಬೇಕೆಂಬ ಪ್ರಾರ್ಥಿಸೋರಾದ್ವಿ. ಎರಡು ಕುಟುಂಬಗಳು ಸಹ ಕರ್ತನೆ ದೇವರ ಮಹಿಮೆಗಾಗಿ ಅವರನ್ನು ಉಪಯೋಗಿಸಬೇಕೆಂಬ ಪ್ರಾರ್ಥಿಸೋರಾದ ಘನಮಾನುಂಟಾಲಿ ಕರ್ತನೆ ಈ ಎಲ್ಲ ಸಂಗತಿಗಳು ನಮ್ಮ ಕರ್ತರು ರಕ್ಷಕರು ಒಡೆದ ಅಂತ ಕರ್ತರಾದ ಯೇಸು ಕ್ರಿಸ್ತ ದೇವನಾಮದಲ್ಲಿ ಈ ಪ್ರಾರ್ಥನೆ ಸ್ತುತಿ ಸ್ತೋತ್ರದಿಂದ ತುಂಬಿಡುವುದು ನಮ್ಮ ತಂದೆ ಆ ದೇವರೇ.